ಗಲಾಟೆ ಅದು ಮೊದಲೇ ನಿರ್ಧಾರ ಆಗಿತ್ತ? ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ರ? ಬ್ಯಾನರ್ ಕಟ್ಟೋದು ಅನ್ನುವಂಥದ್ದು ಒಂದು ನೆಪ ಮಾತ್ರ ಆಗಿತ್ತ? ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡೇ ಬಂದಿದ್ರ? ಎಲ್ಲ ಪ್ಲಾನ್ ರೆಡಿಯಾಗಿನೇ ಇದಾಯ್ತಾ? ಪುಂಡ್ರು ಇದೆಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ರಂತೆ. ಅಲ್ಲಿ ಒಂದಷ್ಟು ಬಾಟ್ಲ್ಗಳು ಪತ್ತೆಯಾಗಿವೆ. ಆ ಬಾಟ್ಲ್ಗಳಲ್ಲಿ ಪೆಟ್ರೋಲ್ ಇತ್ತು ಅಂತ, ಅಂದರೆ ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ಇವರು ರೆಡಿ ಮಾಡಿಕೊಂಡೇ ಬಂದಿದ್ರ? ಹಾಗಾದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯವಾ? ಇಡೀ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ఆటోలు వేసుకొచ్చిన ఆటోలు వేసుకొచ్చిన ನೋಡಿ, ನಾವು ತೋರಿಸ್ತಾ ಇದ್ದೀವಿ ಒಂದು ಆಟೋ ಬಂದು ನಿಲ್ಲುತ್ತೆ. ತಕ್ಷಣಕ್ಕೆ ಪೊಲೀಸರು ಅದನ್ನು ಸುತ್ತುವರೆದು ಬಿಡ್ತಾರೆ. ಅಲ್ಲಿದ್ದಂಥ ಬಾಟ್ಲುಗಳು ಬೀಳ್ತಿರುವಂಥ ಸದ್ದನ್ನು ಕೂಡ ನೀವು ಕೇಳ್ತಾ ಇದ್ದೀರಿ. ಆ ಬಾಟ್ಲುಗಳನ್ನು ಎಸೆಯುವಂಥ ಪ್ರಯತ್ನವನ್ನು ಕಿಡಿಗೇಡಿಗಳು ಮಾಡ್ತಾರೆ. ಅಂದರೆ ಈ ಸರಿಯಾದ ಟೈಮಿಗೆ ಆಟೋದಲ್ಲಿ ಬಾಟ್ಲುಗಳು ಹೆಂಗೆ ಬರ್ತವೆ, ಹೆಂಗೋ ಪೊಲೀಸರು ಸುತ್ತುವರೆದ್ರು, ಆಗುವಂಥ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ರು, ಪ್ರಶ್ನೆ ಬೇರೆ. ಆ ಬಾಟ್ಲಲ್ಲಿ ಏನಿತ್ತು? ಆ ಬಾಟ್ಲುಗಳಲ್ಲಿ ಪೆಟ್ರೋಲ್ ತುಂಬಿದ್ರಾ? ಅಂದರೆ ಪೆಟ್ರೋಲ್ ಬಾಂಬ್ಗಳನ್ನ ಏನಾದರೂ ಇವರು ರೆಡಿ ಮಾಡಿದ್ರೆ ಇವರು? ಈ ರೀತಿಯ ಅನುಮಾನಗಳು ಕಾಡ್ತಾ ಇವೆ. ಅನುಮಾನ ಅದರಲ್ಲಿ ಪ್ರಶ್ನೆನೇ ಇಲ್ಲ. ಪೂರ್ವ ನಿಯೋಜಿತ ಅಲ್ದನೇ ಈ ರೀತಿ ಕೃತ್ಯಗಳಾಗಲಿಕ್ಕೆ ಸಾಧ್ಯವಾ? ಈ ರೀತಿ ಏಕಾಏಕಿ ಒಂದು ಬ್ಯಾನರ್ ಕಟ್ಟಬೇಕು ಅನ್ನುವಂಥ ವಿಚಾರಕ್ಕೆ ಇಷ್ಟೊಂದೆಲ್ಲ ರಾದ್ಧಾಂತಗಳಾಗಲಿಕ್ಕೆ ಸಾಧ್ಯನಾ? ಹೋಗಲಿ, ಆ ಬ್ಯಾನರ್ ಕಟ್ಟೋದು ಅಥವಾ ಅದನ್ನು ವಿರೋಧಿಸೋದು, ಅದರಿಂದ ಆಗುವಂಥ ಲಾಭ ಏನು? ಇವ್ರಿಗೆ ಕಟ್ಟೋದ್ರಿಂದ ಆಗುವಂಥ ಲಾಭ ಏನು? ವಾಲ್ಮೀಕಿ ಹೆಸರನ್ನು ಬಳಸ್ಕೊಳ್ಳೋದು, ಅದರ ಹಿಂದೆ ಒಂದು ದೊಡ್ಡ ತಂತ್ರಗಾರಿಕೆ ಇತ್ತು. ನೋಡಿ, ಮಾತಾಡುವಂಥವರು ಈ ಪ್ರತಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮಾತಾಡ್ತಾರೆ. ನಾವು ವಾಲ್ಮೀಕಿ ಅಜ್ಜಂದು ಕಟ್ಲಿಕ್ಕೆ ಹೋದ್ವಿ, ನಾವು ಬ್ಯಾನರ್ ಕಟ್ಟೋಕೆ ಹೋದ್ವಿ, ಆವಾಗ ಹೀಗೆಲ್ಲ ಆಯಿತು ಅಂತ. ಅಲ್ಲ, ಇದ್ರ ಹಿಂದೆ ಬಹಳಷ್ಟು ಸಂಗತಿಗಳಿವೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗತ್ತೆ. ತುಂಬ ಸ್ಪಷ್ಟವಾಗಿ, ಬಹಳ ಪೂರ್ವನಿಯೋಜಿತವಾಗಿ ಈ ಕೃತ್ಯಕ್ಕೆ ಸಂಚು ಹೆಣೆಯಲಾಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಮೇಲ್ನೋಟಕ್ಕೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಕುಮಾರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನಾವು ನೋಡ್ತಾ ಇದ್ದೀವಿ, ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಗಲಾಟೆಗಳಾಗ್ತಾ ಇದೆ. ಪೊಲೀಸರು ತಹಬಂದಿಗೆ ತರಲಿಕ್ಕೆ ಪರದಾಡ್ತಾ ಇದ್ದಾರೆ. ಒಬ್ಬ ಪೊಲೀಸು ಈ ತಲೆ ಮೇಲೆ ಕೈ ಹೊತ್ಕೊಂಡು, ಅಂದರೆ ತಲೆ ಏಟು ಬಿದ್ದಿರಬೇಕು ಆತನಿಗೆ, ಆತ ಒದ್ದಾಡ್ತಾ ಇದ್ದಾನೆ. ಆ ಕ್ಷಣಕ್ಕೇ ಆಟೋ ಬಂದು ನಿಲ್ಲುತ್ತೆ. ಆಟೋದಲ್ಲಿ ಡ್ರೈವರ್ ಬಿಟ್ಟರೆ ಮತ್ತೆ ಯಾರೂ ಇರಲ್ಲ. ಒಳಗಡೆ ತುಂಬಿರುವಂಥದ್ದು ಬರೀ ಬಾಟ್ಲುಗಳು. ಆ ಬಾಟ್ಲುಗಳು ಬರ್ತಿದ್ದಂಗೆ ಆ ಬಾಟ್ಲುಗಳನ್ನು ತಗೊಂಡು ಎಸೆಯುವಂಥ ಪ್ರಯತ್ನಗಳನ್ನು ಕೂಡ ಮಾಡಲಾಗುತ್ತೆ. ಅಂದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರ ಹಿಂದೆ ಇದು ಪೂರ್ವನಿಯೋಜಿತ ತಂತ್ರಗಾರಿಕೆ ಇದೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನಂತೀರಿ? ರಂಗನಾಥ್, ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಡೇ 1 ಇಂದ ಆರೋಪ ಮಾಡಿರ್ತಕ್ಕಂಥದ್ದು ನನ್ನ ಹತ್ಯೆಗೆ
ಸಂಚಲನ ರೂಪಿಸಿದ್ರು ಅಂತ ಹೇಳಿ ಅವರು ಡೇ ಒನ್ ಇಂದ ಗಲಾಟೆ ಯಾವತ್ತಾಯ್ತು ಅವತ್ತಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಸದ್ಯ TV9ಗೆ ಮತ್ತೊಂದು ಈ ಗಲಾಟೆಯ ವಿಡಿಯೋ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಫೈರಿಂಗ್ ಮಾಡುವಂತಹ ದೃಶ್ಯ ಕೂಡ TV9ಗೆ ಲಭ್ಯವಾಗಿತ್ತು. ಇದೀಗ ಮತ್ತೊಂದು ವಿಡಿಯೋ ಲಭ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಈ ಗಲಾಟೆಯ ಸಂದರ್ಭದಲ್ಲಿ ಒಂದು ಆಟೋ ಬರುತ್ತೆ, ಆಟೋದಲ್ಲಿ ಕೆಲವೊಂದಿಷ್ಟು ಬಾಟ್ಲ್ಗಳನ್ನು ತುಂಬಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ಆ ಬಾಟ್ಲಿಯಲ್ಲಿ ಇರ್ತಕ್ಕಂಥದ್ದೇನು. ಆ ಆಟೋವನ್ನ ಪೊಲೀಸರು ತಡೀತಾರೆ. ಪೊಲೀಸರು ತಡೆದಂತಹ ಸಂದರ್ಭದಲ್ಲಿ ಆ ಆಟೋದಲ್ಲಿ ಇರ್ತಕ್ಕಂತಹ ಬಾಟ್ಲುಗಳು ಕೆಳಗಡೆ ಬೀಳ್ತವೆ. ಅದನ್ನ ತೆಗೆದುಕೊಂಡು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಅಲ್ಲಿರ್ತಕ್ಕಂಥ ಬಾಟ್ಲುಗಳನ್ನ ಅಲ್ಲಿರ್ತಕ್ಕಂಥ ಕೆಲ ಕಿಡಿಗೇಡಿಗಳು ಬೀಳ್ತಾರೆ. ಈ ಎಲ್ಲ ವಿಡಿಯೋಗಳನ್ನ ನೋಡಿದ್ರೆ ಸುಖ ಸುಮ್ನೆ ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾದ್ರೆ ಅಲ್ಲಿ ಬಾಟ್ಲುಗಳನ್ನ ಯಾಕೆ ತರಬೇಕು ಅನ್ನೋದು ಒಂದು ಪ್ರಶ್ನೆ. ಇದೆಲ್ಲವೂ ಈ ಎಲ್ಲ ಕೃತ್ಯ ಪೂರ್ವ ನಿಯೋಜಿತವಾ? ಈ ಒಂದು ಬ್ಯಾನರ್ ವಿಚಾರಕ್ಕೆ ಆರಂಭವಾದಂತ ಗಲಾಟೆ ಹಿಂದೆ ಬೇರೆ ಏನಾದ್ರೂ ಉದ್ದೇಶ ಇತ್ತ ಅನ್ನೋದಕ್ಕೆ ಈ ಎಲ್ಲ ವಿಡಿಯೋಗಳು ಈಗ ಪುಷ್ಟಿ ನೀಡಿರ್ತಕ್ಕಂಥದ್ದು. ಸದ್ಯ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಆಟೋ ಆಟೋದಲ್ಲಿ ಕೇವಲ ಡ್ರೈವರ್ ಮಾತ್ರ ಇರ್ತಕ್ಕಂಥದ್ದು. ಅದರಲ್ಲಿ ಈ ಬಾಟ್ಲುಗಳು ತುಂಬಿರ್ತಕ್ಕಂಥದ್ದು. ಬಾಟ್ಲುಗಳನ್ನ ಸಕಾಲಕ್ಕೆ ಅಲ್ಲಿರ್ತಕ್ಕಂಥ ಕೆಲ ಪೊಲೀಸರುಗಳು ಆ ಆಟೋವನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಆ ಆಟೋ ತಡೆದ್ರು ಕೂಡ ಅಲ್ಲಿರ್ತಕ್ಕಂಥ ಆಟೋದಲ್ಲಿದ್ದ ಕೆಲ ಬಾಟ್ಲುಗಳು ಕೆಳಗೆ ಬೀಳ್ತವೆ. ಅವನ್ನೇ ತೆಗೆದುಕೊಂಡು ನೇರವಾಗಿ ಅವ್ರ ಮನೆ ಮೇಲೆ ಬೀಸ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರು ಕೂಡ ಪದೇ ಪದೇ ಅದೇ ಮಾತನ್ನ ಹೇಳ್ತಾರೆ. ನಾನು ಗಂಗಾವತಿಯಿಂದ ಬರ್ಬೇಕಾದ್ರೆ ಮನೆಯಿಂದ ಕೆಳಗಿಳಿದಂತ ಸಂದರ್ಭದಲ್ಲೇ ನನ್ನ ಹತ್ಯೆಗೆ ಸಂಚಲನ ರೂಪಿಸಿರು ಅಂತ ಹೇಳಿ ಈ ಎಲ್ಲ ವಿಡಿಯೋಗಳು ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡ್ತಿವೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈ ಗುಂಡು ಹಾರಿಸಕ್ಕೆ ಏನಾದರೂ ಅವಕಾಶ ಇರುತ್ತಾ? ಸತೀಶ್ ರೆಡ್ಡಿಯ 3 ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. 3 ಜನ ಪಂಜಾಬ್ ಮೂಲದವರು. ಗುರುಚರಣ್ ಸಿಂಗ್ ಒಬ್ಬನ ಹೆಸರು, ಬಲ್ಜಿತ್ ಸಿಂಗ್ ಮತ್ತೆ ಮಹೇಂದ್ರ ಸಿಂಗ್ ಇನ್ನಿಬ್ರು. ಬಳ್ಳಾರಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ, ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕಂದ್ರೆ ಈ ಬ್ಯಾನರ್ ಗಲಾಟೆ ಸಂದರ್ಭದಲ್ಲಿ ಈ 3 ಜನರಿಂದ ಫೈರಿಂಗ್ ಆಗಿದೆ. ಹೊಸ ವರ್ಷಾಚರಣೆ ಜನವರಿ 1ನೇ ತಾರೀಕು ಈ ಫೈರಿಂಗ್ ನಡೀತು. ನೋಡಿ, ನಾವು ತೋರಿಸ್ತಾ ಇದ್ದೀವಿ. 3 ಜನರನ್ನ ವಶಕ್ಕೆ ಪಡೆಯಲಾಗಿದೆ, ತೀವ್ರ ವಿಚಾರಣೆಗೆ ಅವರನ್ನು ಒಳಪಡಿಸಲಾಗಿದೆ. ಗುರುಚರಣ್ ಸಿಂಗ್, ಬಲ್ಜಿತ್ ಸಿಂಗ್ ಮತ್ತು ಮಹೇಂದ್ರ ಸಿಂಗ್, ಈ 3 ಜನ ಪಂಜಾಬ್ ಮೂಲದವರು. ಈ ರೀತಿ ಇಟ್ಕೋಬೋದು, ಯಾಕಂದರೆ ತಮ್ಮ ರಕ್ಷಣೆಗೆ ಅಂಥೇಳಿ. ಆದರೆ ಇವರಿಗೆ ಈ ಗುಂಡು ಹಾರಿಸುವಂಥ ಅಧಿಕಾರವನ್ನು ಯಾರು ಕೊಟ್ಟಿರ್ತಾರೆ? ಇವರಿಗೆ ಎಲ್ಲ ರೀತಿಯ ಟ್ರೈನಿಂಗ್ಗಳು ಆಗಿರ್ತವೆ ನಿಜ. ಆದರೆ ಈ ರೀತಿ ಏಕಾಏಕಿ ಗುಂಡು ಹಾರಿಸಬೇಕಾ? ಗುರುಚರಣ್ ಬಂದೂಕಿನಿಂದಲೇ ರಾಜಶೇಖರ್ ಬಲಿಯಾದ ಅಂತ ಮೂಲಗಳು ಹೇಳ್ತಾ ಇವೆ. ಗುರುಚರಣ್ ಸಿಂಗ್ ಹಾರಿಸಿದಂಥ ಗುಂಡಿನಿಂದಲೇ ಈತ ಸತ್ತು ಹೋದ ಅಂತ. ಸತೀಶ್ ರೆಡ್ಡಿಯ ಬಾಡಿಗಾರ್ಡ್ಸ್ ಇವರು ಯಾರು ಹೇಳಿದ್ರು ಗುಂಡು ಹಾರಿಸಕ್ಕೆ? ಯಾರು ಹೇಳಿ ಕಳಿಸಿದ್ರು? ಹೀಗಾಗಿ 3 ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಯಾಕೆ ಗುಂಡು ಹಾರಿಸಿದ್ರಿ, ಏನು ಎತ್ತ, ಏನಾದರೂ ನಿಮಗೆ ಮೊದಲೇ ಏನಾದರೂ ಸೂಚನೆ ಇತ್ತಾ? ಕೈ ಮೀರಿ ಹೋದರೆ ನೀವು ಬೇಕಾದ್ರೆ ಗುಂಡು ಹಾರಿಸ್ಬೇಡಿ ಅಂತ ಯಾರಾದರೂ ಹೇಳಿದ್ರಾ? ಇದೆಲ್ಲದರ ಬಗ್ಗೆನೂ ಕೂಡ ನೋಡಿ. ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶುರುವಾದಂಥ ಜಗಳ, ಗುದ್ದಾಟ ಎಷ್ಟರ ಮಟ್ಟಿಗೆ ಅದು ಗುಂಡು ಹಾರಿಸೋ ತನಕ ಹೋಗುತ್ತೆ, ರಾಜಶೇಖರನ್ನ ಬಲಿ ಪಡೆಯುತ್ತೆ. ಆ ರಾಜಶೇಖರನ ಕಡೆ ಗುಂಡು ಹಾರಿಸುವಂಥವ್ರು ಯಾರು? ಗುರುಚರಣ್ ಸಿಂಗ್ ಯಾರ ಗನ್ಮ್ಯಾನ್? ಸತೀಶ್ ರೆಡ್ಡಿಯ ಗನ್ಮ್ಯಾನ್. ಅವನಿಗೆ ಗುಂಡು ಹಾರಿಸು ಅಂತ ಹೇಳಿದಂಥವ್ರು ಯಾರು? ಈ 3ರನ್ನೂ ಕೂಡ, ಈ ಪಂಜಾಬಿನ ಮೂಲದ ಈ 3 ಜನರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಜೊತೆಗೆ ಏನು ಅಂದರೆ ಅದರ ಜೊತೆಗಿನ 10 ಜನರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಬ್ರೂಸ್ಪೇಟೆ ಪೊಲೀಸರು 10 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಇದರ ಆಳ ಅಗಲವನ್ನು ಕೆದಕಲೇಬೇಕು. ಇಲ್ಲಿ ರಾಜಕಾರಣ ಬರಬಾರ್ದು ಯಾವುದೇ ಕಾರಣಕ್ಕೂ. BJPಯವರು ಕೂಡ ಸುಮ್ಮನಿರಬೇಕು, ಕಾಂಗ್ರೆಸ್ನವರು ಕೂಡ ಸುಮ್ಮನಿರಬೇಕು. ಪೊಲೀಸರಿಗೆ ಅವ್ರ ಪಾಡಿಗೆ ಅವರು ಸ್ವತಂತ್ರವಾಗಿ ತನಿಖೆ ಮಾಡಬೇಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಸುಮ್ಮನೆ ಅಲ್ಲ, ಸುಮ್ಮನೆ ಇಲ್ಲ ಸಲ್ಲದ ಒತ್ತಡಗಳನ್ನು ಹಾಕಿ ನಾಳೆ ಯಾರೋ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ವಿ,
ಅಮಾನತ್ ಮಾಡಿದ್ವಿ ಆ ಥರ ಆಗ್ಕೂಡ್ದು. ಬಿಟ್ಟರೆ ಪೊಲೀಸರಿಗೆ ನಿಜಕ್ಕೂ ಶಕ್ತಿ ಇದೆ, ಎಲ್ಲವನ್ನು ಕೂಡ ಶೋಧಿಸಿ ತೋರಿಸುವಂಥ ಶಕ್ತಿ ಸಾಮರ್ಥ್ಯ ಅವರಿಗಿದೆ. ಅವ್ರ ಮೇಲೆ ನಂಬಿಕೆ ಇಟ್ಟು ಸುಮ್ಮನೆ ಬಿಡಬೇಕು, ಮುಲಾಜಿಲ್ಲ. ಯಾಕಂದರೆ ನೋಡಿ, ಇದು ಆರಂಭ ಮಾತ್ರ, ಆರಂಭದಿಂದಲೇ ಇದನ್ನು ಚೂಟ್ ಹಾಕ್ಬಿಡ್ಬೇಕು.